Good morning, students. Today we discuss about the continue part of the lesson Lal Bahadur Shastri. In the previous class, we have discussed about the 4 paragraphs. Today, in this class, we are discuss from the 5th paragraph. Okay, let's we move to the 5th paragraph. At first, I read this paragraph, then I give the explanation. Listen carefully. When Lal Bahadur Shastri became the railway minister, there were 4 classes: first, second, intermediate, and third. First class compartment offered luxurious service, but the discomfort of passengers in the third class compartments was beyond description. They did not have even minimum comfort. Lal Bahadur made a lot of efforts to reduce this vast difference between the first and the last classes. The first class that offered royal comfort was abolished. The old second class came to be known as the first, and the intermediate class as the second class. His idea was to have only 2 classes of compartments. In course of time, the first and the second. It also provided more facilities to travelers in the third class compartments. It was during his time that electric fans were provided in the third class compartments. He also worked hard to improve the management of railways and to eliminate theft on the trains. You see here, you already know that. See, when Lal Bahadur Shastri became the railway minister, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ದೇರ್ ವರ್ ದ 4 ಕ್ಲಾಸಸ್ ಇನ್ ರೈಲ್ವೆ. ಓಕೆ, ಸೊ ನಾವಲ್ಲಿ ರೈಲ್ನಲ್ಲಿ ನಾವು 4 ಭಾಗಗಳಾಗಿ ನೋಡ್ತಾ ಇದ್ವಿ. ಒಂದು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಇಂಟರ್ಮೀಡಿಯೇಟ್ ಆ್ಯಂಡ್ ಥರ್ಡ್ ಕ್ಲಾಸ್. ಹೀಗೆ 3 ರೀತಿಯ ಕ್ಲಾಸಸ್ ಟ್ರೈನಲ್ಲಿ ಈ ರೀತಿಯಾಗಿ 3 ರೀತಿಯ ಭಾಗಗಳನ್ನು ನಾವು ನೋಡ್ತಾ ಇದ್ವಿ. ಮೂರು ರೀತಿಯ ಈ 4 ದರ್ಜೆಯ ಭಾಗಗಳನ್ನು ನಾವು ನೋಡ್ತಾ ಇದ್ವಿ. ನೋಡಿ, ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಆಫರ್ಡ್ ಲಕ್ಸುರಿಯಸ್ ಸರ್ವಿಸ್. ಸೊ ಇಲ್ಲಿ ಫಸ್ಟ್ ಕ್ಲಾಸ್ ಟ್ರೈನ್ ಅಂತ ಹೇಳಿದ್ರೆ, ಟ್ರೈನಲ್ಲಿ ಭಾಗ ಅಂತ ಹೇಳಿದ್ರೆ, ಇಟ್ ಈಸ್ ಅ ವೆರಿ ಲಕ್ಸುರಿಯಸ್ ಸರ್ವಿಸ್. ತುಂಬಾ ಐಷಾರಾಮಿ ಆಗಿರ್ತಕ್ಕಂಥ, ಶ್ರೀಮಂತರು ಮಾತ್ರ ಬಳಸ್ತಕ್ಕಂತಹ ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಇರ್ತಕ್ಕಂತಹ ಕಂಪಾರ್ಟ್ಮೆಂಟ್ ಯಾವುದಾಗಿತ್ತು? ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಆಗಿತ್ತು. ಓಕೆನಾ? ಬಟ್ ದ ಡಿಸ್ಕಂಫರ್ಟ್ ಆಫ್ ಪ್ಯಾಸೆಂಜರ್ಸ್ ಇನ್ ದ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ವಾಸ್ ಬಿಯಾಂಡ್ ಡಿಸ್ಕ್ರಿಪ್ಷನ್. ಆದರೆ ತೀರಾ ತುಂಬ ಕೆಳಮಟ್ಟದ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲದೇ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಕಂಪಾರ್ಟ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಆಗಿತ್ತು. ಓಕೆನಾ? ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟು ಫುಲ್ ಲಕ್ಸುರಿಯಸ್ ಆಗಿತ್ತು. ಹಾಗೆಯೇ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟು ತೀರಾ ಕಷ್ಟಕರವಾಗಿತ್ತು. ಪ್ರಯಾಣ ಮಾಡೋದಕ್ಕೆ ಅಲ್ಲಿ ಯಾವುದೇ ರೀತಿಯ ಫೆಸಿಲಿಟೀಸ್ಗಳು ಇರಲಿಲ್ಲ. ಈ ರೀತಿಯಾಗಿರ್ತ ಕಂಪಾರ್ಟ್ಮೆಂಟ್ ಯಾವುದಾಗಿತ್ತು? ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಆಗಿತ್ತು. They did not have even minimum comfort. See, in the third class compartment, it did not even have the even minimum comfort. ಅಲ್ಪ ಸ್ವಲ್ಪನೂ ಸಹ ಯಾವುದೇ ರೀತಿಯ ಸೌಲಭ್ಯಗಳು ಅದರಲ್ಲಿ ಇರಲಿಲ್ಲ. ಲಾಲ್ ಬಹದ್ದೂರ್ ಮೇಡ್ ಎ ಲಾಟ್ ಆಫ್ ಎಫರ್ಟ್ಸ್ ಟು ರೆಡ್ಯೂಸ್ ದಿಸ್ ವ್ಯಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಕ್ಲಾಸಸ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಫಸ್ಟ್ ಕ್ಲಾಸ್ ಮತ್ತು ಥರ್ಡ್ ಕ್ಲಾಸ್, ಲಾಸ್ಟ್ ಕ್ಲಾಸ್ ಏನಿದೆಯಲ್ಲ, ಈ ಎರಡರ ನಡುವಿನ ಡಿಫ್ರೆನ್ಸನ್ನು ಏನು ಮಾಡಬೇಕು? ನಾನು ಕಡಿಮೆ ಮಾಡಬೇಕು. ಇಷ್ಟೊಂದು ಒಂದಕ್ಕೊಂದು ಏನಿರ್ಬೋದು, ಭೇದ ಭಾವಗಳು ಇರಬಾರ್ದು, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ? ಬಹಳಷ್ಟು ಪ್ರಯತ್ನಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ದ ಫಸ್ಟ್ ಕ್ಲಾಸ್ ದಟ್ ಆಫರ್ಡ್ ರಾಯಲ್ ಕಂಫರ್ಟ್ ವಾಸ್ ದ ಅಬಾಲಿಷ್ಡ್. ಸಿ, ಇನ್ ದ ಪೀರಿಯಡ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ, ದ ಫಸ್ಟ್ ಕ್ಲಾಸ್ ಆಫ್ ಆಫರ್ಡ್ ರಾಯಲ್ ಕಂಫರ್ಟ್ ವಾಸ್ ಅಬಾಲಿಷ್ಡ್. ಅಬಾಲಿಷ್ ಅಂತ ಹೇಳಿದ್ರೆ ನಿಷೇಧ ಮಾಡಿದರು. ನೋಡಿ, ಕಂಫರ್ಟಬಲ್ ಆಗಿರ್ತಕ್ಕಂತಹ
ಲಕ್ಸುರೀಸಿ ಆಗಿರ್ತಕ್ಕಂತಹ ಶ್ರೀಮಂತರು ಬಳಸ್ತಕ್ಕಂತಹ ಫಸ್ಟ್ ಕ್ಲಾಸಸ್ ಕಂಪಾರ್ಟ್ಮೆಂಟನ್ನು ಏನು ಮಾಡಿಬಿಡ್ತಾರೆ ಅವರು, ನಿಷೇಧಿಸ್ತಾರೆ. ದ ಓಲ್ಡ್ ಸೆಕೆಂಡ್ ಕ್ಲಾಸ್ ಕೇಮ್ ಟು ಬಿ ನೋನ್ ಆ್ಯಸ್ ದ ಫಸ್ಟ್. ಸೆಕೆಂಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಏನು ಕಂಪಾರ್ಟ್ಮೆಂಟ್ ಇತ್ತಲ್ವ, ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟು, ಅದನ್ನು ಏನು ಮಾಡ್ತಾರೆ, ಫಸ್ಟ್ ಕ್ಲಾಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಕಂಪಾರ್ಟ್ಮೆಂಟನ್ನು ಚೇಂಜ್ ಮಾಡ್ತಾರೆ. ಆ್ಯಂಡ್ ದ ಇಂಟರ್ಮೀಡಿಯೇಟ್ ಕ್ಲಾಸ್ ಆಸ್ ದ ಸೆಕೆಂಡ್. ಹಾಗೆಯೇ ಇಂಟರ್ಮೀಡಿಯೇಟ್ ಏನಿತ್ತಲ್ಲ, ಮಾಧ್ಯಮಿಕ ಅಂತ ಹೇಳಿ, ಅದನ್ನು ಏನು ಮಾಡ್ತಾರೆ, ಸೆಕೆಂಡ್ ಕ್ಲಾಸ್ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಹೀಸ್ ಐಡಿಯಾ ವಾಸ್ ಟು ಹ್ಯಾವ್ ಓನ್ಲಿ 2 ಕ್ಲಾಸಸ್ ಆಫ್ ಕಂಪಾರ್ಟ್ಮೆಂಟ್. ಆ್ಯಕ್ಚುಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಪ್ರಕಾರ ಅವರ ಆಲೋಚನೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಕೇವಲ 2 ಕ್ಲಾಸಸ್ ಕಂಪಾರ್ಟ್ಮೆಂಟ್ ಇರಬೇಕು. ಈ ರೀತಿಯಾಗಿ ಫಸ್ಟು, ಸೆಕೆಂಡು, ಇಂಟರ್ಮೀಡಿಯೇಟು, ಥರ್ಡ್ ಅಂತ ಹೇಳಿ ಇರಬಾರ್ದು. ಕೇವಲ 2 ಕಂಪಾರ್ಟ್ಮೆಂಟ್ಗಳು ಮಾತ್ರ ಇರಬೇಕು ಅನ್ನೋದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಆಸೆ ಆಗಿತ್ತು. ಇನ್ ಕೋರ್ಸ್ ಆಫ್ ಟೈಮ್ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್, ಇವ್ರ ಪ್ರಕಾರ 2 ಕ್ಲಾಸಸ್ ಯಾವ್ದು ಗೊತ್ತಾ, ಫಸ್ಟ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಆಗಿತ್ತು. ಹಿ ಆಲ್ಸೋ ಪ್ರೊವೈಡೆಡ್ ಮೋರ್ ಫೆಸಿಲಿಟಿ ಟು ಟ್ರಾವೆಲರ್ಸ್ ಇನ್ ದ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್. ನಾನು ಏನು ಹೇಳಿದ್ನಲ್ಲ, ಅಲ್ಪ ಸ್ವಲ್ಪನೂ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೇ ಇರತಕ್ಕಂತಹ ಕಂಪಾರ್ಟ್ಮೆಂಟ್ ಯಾವುದು, ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಆಗಿತ್ತಲ್ವ. ಸೊ ಇಲ್ಲಿಗೆ ಏನು ಮಾಡ್ತಾರೆ ಅಂದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಈ ಪ್ರೊವೈಡೆಡ್ ದ ಮೋರ್ ಫೆಸಿಲಿಟಿ ಟು ದ ಟ್ರಾವೆಲರ್ಸ್. ಪ್ರಯಾಣಿಕರಿಗೆ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಫೆಸಿಲಿಟಿ, ಸೌಲಭ್ಯಗಳನ್ನು ಅವರು ಒದಗಿಸಿಕೊಡ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಟ್ ವಾಸ್ ಡ್ಯೂರಿಂಗ್ ಹಿಸ್ ಟೈಮ್ ದಟ್ ಎಲೆಕ್ಟ್ರಿಕ್ ಫ್ಯಾನ್ಸ್ ವರ್ ಪ್ರೊವೈಡೆಡ್ ಇನ್ ದ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್. ನೋಡಿ, ಯಾವುದೇ ರೀತಿಯ ಫೆಸಿಲಿಟಿಗಳು ಇಲ್ಲದೆ ಇರತಕ್ಕಂತಹ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಏನು ಮಾಡ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಫ್ಯಾನ್ಸ್ಗಳನ್ನ ಏನು ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ. He also worked hard to improve the management of railways to eliminate the theft on the train. ಹಾಗೆ ನೋಡಿ, ಹೀಗೆ ಅವರು ಈ ರೈಲ್ವೆ ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಜಾರಿಗೆ ತರಬೇಕು ಅಂಥೇಳಿ ತುಂಬಾ ಕಷ್ಟವನ್ನು ಪಡ್ತಾ ಹೋಗ್ತಾರೆ. ಹಾಗೆಯೇ ಈ ರೈಲಿನಲ್ಲಿ ಆಗ್ತಾ ಇದ್ದಂತಹ ಕಳ್ಳತನವನ್ನು, ಥೆಫ್ಟ್ ಅಂದರೆ ಕಳ್ಳತನ, ರೈಲಿನಲ್ಲಿ ನಡೀತಾ ಇದ್ದಂತಹ ಕಳ್ಳತನವನ್ನು ಏನು ಮಾಡ್ತಾರೆ, ತಡೆಗಟ್ಟುವಂಥ ಕೆಲಸವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಮಾಡ್ತಾರೆ. ದಿಸ್ ಈಸ್ ಅಬೌಟ್ ದ 5th paragraph. ನೆಕ್ಸ್ಟ್ ವಿ ಆರ್ ಮೂವ್ ಟು ದ 6th paragraph. Though Lal Bahadur Shastri was the Prime Minister, he lived a simple life. As the Railway Minister, he travelled by the second class. When he served as the Home Minister, he had no home of his own. After the Ariyalu railway accident, he accepted moral responsibility and resigned from the cabinet. When there was a scarcity of food in the country, he asked the people to eat less. He and his family members ate only 1 meal a day. Even as Prime Minister, he did not have a car of his own, just a please his wife and children. He bought a small car for his sons, taking a loan from the government. Even after becoming the minister, he adopted austere living. Okay, so ನೋಡೋಣ. One day, an old friend of his visited his house. Shastri was then the Home Minister. He told his friend that his wife was away and as such he could not offer him dinner. The friend was surprised to know that Shastri's wife was still engaged in cooking. He suggested Shastri to appoint a cook. Then Shastri told him that he had no money to pay for the cook. ಸೊ ನೋಡೋಣ. ಥ್ರೋ ದ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ದ ಪ್ರೈಮ್ ಮಿನಿಸ್ಟರ್. ಸೊ ನಾವೀಗ ರೈಲ್ವೆ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಕಾಂಟ್ರಿಬ್ಯೂಷನ್ಸ್ ಏನು ಅನ್ನೋದನ್ನು ನಾವಿವಾಗ ಡಿಸ್ಕಸ್ ಮಾಡಿದ್ವಿ. ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿ ಲೀವ್ಡ್ ಇನ್ ಎ ಸಿಂಪಲ್ ಲೈಫ್. ಪ್ರಧಾನಮಂತ್ರಿಗಳಾಗಿದ್ದರೂ ಸಹ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತುಂಬ ಸರಳ ಜೀವನವನ್ನು ಅವರು ನಡೆಸ್ತಾ ಇದ್ದರು. ನೋಡಿ, ಆ್ಯಕ್ಚುಲಿ ಬೇರೆ ಯಾರೇ ಆಗಿರಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಹ ವ್ಯಕ್ತಿ, ಅಂತಹ ಒಂದು
ಪ್ರೈಮ್ ಮಿನಿಸ್ಟರ್ ಆಗುವಂಥ ಅಧಿಕಾರ ಒಬ್ಬ ವ್ಯಕ್ತಿಗೆ ಸಿಕ್ಕಿದಾಗ ಅವನು ತುಂಬಾ ಲಕ್ಸುರಿಯಸ್ ಆಗಿರ್ತಕ್ಕಂಥ ಲೈಫನ್ನು ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಏನು ಮಾಡಿದ್ರು, ತುಂಬಾ ಸರಳ ಜೀವನವನ್ನು ಅವರು ನಡೆಸ್ತಾ ಇದ್ದರು. ಆ್ಯಸ್ ದ ರೈಲ್ವೆ ಮಿನಿಸ್ಟರ್, ಹಾಗೆಯೇ ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಈ ಟ್ರಾವೆಲ್ಡ್ ಬೈ ದ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟ್. ರೈಲ್ನಲ್ಲಿ ಹೋಗಬೇಕಾದ್ರೆ ಇವರು ಏನು ಮಾಡ್ತಿದ್ರು, ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟನ್ನು ಯೂಸ್ ಮಾಡ್ತಾಯಿದ್ರು ಅಲ್ವಾ. ನೋಡಿ, ಆ್ಯಕ್ಚುಲಿ ಇವರು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟನ್ನು ಯೂಸ್ ಮಾಡಬೇಕು, ರಾಯಲ್ ಆಗಿರ್ತಕ್ಕಂಥ ಕಂಪಾರ್ಟ್ಮೆಂಟನ್ನು ಯೂಸ್ ಮಾಡಬೇಕು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಸಿಂಪಲ್ ಲೈಫ್ ಆಗಿದ್ದರಿಂದ ಅವರು ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟನ್ನು ಏನು ಮಾಡ್ತಿದ್ರು, ಯೂಸ್ ಮಾಡ್ತಾಯಿದ್ರು. ವೆನ್ ಹಿ ಸರ್ವ್ಡ್ ಆಸ್ ದ ಹೋಮ್ ಮಿನಿಸ್ಟರ್ ಹಿ ಹ್ಯಾಡ್ ನೋ ಹೋಮ್ ಆಫ್ ಹಿಸ್ ಓನ್. ಹಾಗೆಯೇ ಇವರು ಹೋಮ್ ಮಿನಿಸ್ಟರ್ ಆಗಿ, ಗೃಹ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರಿಗಿರೋದಕ್ಕೂ ಒಂದು ಮನೆಯೂ ಸಹ ಇರಲಿಲ್ಲ, ಸ್ವಂತ ಮನೆಯೇ ಇರಲಿಲ್ಲ ಇವರಿಗೆ. ಹಾಗೆಯೇ ಆಫ್ಟರ್ ದ ಅರಿಯಾಲು ರೈಲ್ವೆ ಆಕ್ಸಿಡೆಂಟ್, ನೋಡಿ ಇಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿ ಅರಿಯಾಲು ರೈಲ್ವೆ ಸ್ಟೇಷನ್, ರೈಲ್ವೆನಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ. ಹಿ ಅಕ್ಸೆಪ್ಟೆಡ್ ದ ಮೋರಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರಿಸೈನ್ಡ್ ಫ್ರಮ್ ದ ಕ್ಯಾಬಿನೆಟ್. ನೋಡಿ, ಒಬ್ಬ ರೈಲ್ವೆ ಮಿನಿಸ್ಟರ್ ಆಗಿ ಇದು ನನ್ನ ಜವಾಬ್ದಾರಿ, ಆಕ್ಸಿಡೆಂಟ್ ಆಗಿರೋದನ್ನಕ್ಕೆ ಏನು ಮಾಡಿ ತುಂಬ ಪಶ್ಚಾತ್ತಾಪವನ್ನು ಪಟ್ಬಿಟ್ಟು ಏನು ಮಾಡ್ತಾರೆ, ಇವರು ಕ್ಯಾಬಿನೆಟ್ಗೆ ರಿಸೈನನ್ನು ಮಾಡ್ತಾರೆ, ರಾಜೀನಾಮೆಯನ್ನು ಇವರು ಕೊಡ್ತಾರೆ. ವೆನ್ ದರ್ ವಾಸ್ ಅ ಸ್ಕ್ಯಾರ್ಸಿಟಿ ಆಫ್ ಫುಡ್ ಇನ್ ದ ಕಂಟ್ರಿ ಹಿ ಆಸ್ಕ್ಡ್ ದ ಪೀಪಲ್ ಟು ಈಟ್ ಲೆಸ್. ನೋಡಿ, ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಆಹಾರಕ್ಕಾಗಿ ಬರಗಾಲ ಉಂಟಾಗತ್ತೆ. ಆಹಾರಕ್ಕಾಗಿ, ಯಾಕೆಂದರೆ ಆಹಾರದ ವಸ್ತುಗಳು ಕಡಿಮೆ ಆಗುತ್ತೆ. ಆಗ ಆಹಾರದ ವಸ್ತುಗಳು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಜನರಿಗೆ ಒಂದು ಮಾತನ್ನು ಹೇಳ್ತಾರೆ, ಏನಂತ, ಕಡಿಮೆ ತಿನ್ನಿ, ಪೀಪಲ್ ಟು ಈಟ್ ಲೆಸ್, ಕಡಿಮೆ ಆಹಾರವನ್ನು ಏನು ಮಾಡಿ ಬಳಸಿ ಅಂತ ಹೇಳಿಬಿಟ್ಟು ಜನರಿಗೆ ಅವ್ರು ಹೇಳ್ತಾರೆ. ಹಾಗೆಯೇ ಬರೀ ಹೇಳಿದ್ದಷ್ಟೇ ಅಲ್ಲ, ಹೀ ಆ್ಯಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಏಟ್ ಓನ್ಲಿ 1 ಮೀಲ್ ಎ ಡೇ. ಬರೀ ದೇಶದ ಜನರಿಗೆ ಅಷ್ಟೇ ಹೇಳ್ತಾ ಇಲ್ಲ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಅವರ ಫ್ಯಾಮಿಲಿ, ಅವರ ಹೆಂಡತಿ ಮತ್ತು ಮಕ್ಕಳು ದಿನಕ್ಕೆ ಒಂದೇ ಒಂದು ಊಟವನ್ನು ಅವರು ಮಾಡ್ತಾಯಿದ್ರು. ಯಾಕೆ? ಬಿಕಾಸ್ ಆಫ್ ಸ್ಕ್ಯಾರ್ಸಿಟಿ ಆಫ್ ಫುಡ್, ಆಹಾರದ ಅಭಾವ ಇದ್ದಿದ್ದರಿಂದ ಜನರಿಗೂ ಕಡಿಮೆ ತಿನ್ನಿರಿ ಅಂತ ಹೇಳ್ತಾರೆ. ಹಾಗೆಯೇ ಇವ್ರ ಫ್ಯಾಮಿಲಿನಲ್ಲಿ, ಇವರು ಫ್ಯಾಮಿಲಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದಿನಕ್ಕೆ ಒಂದೇ ಒಂದು ಊಟವನ್ನು ಅವರು ಮಾಡ್ತಾಯಿದ್ರು. ಈವನ್ ಆಸ್ ಪ್ರೈಮ್ ಮಿನಿಸ್ಟರ್ ಹಿ ಡಿಡ್ ನಾಟ್ ಹ್ಯಾವ್ ಎ ಕಾರ್ ಆಫ್ ಹಿಸ್ ಓನ್. ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ಸಹ ಇವರಿಗೆ ಇವ್ರದ್ದೇ ಆಗಿರ್ತಕ್ಕಂಥ ಸ್ವಂತದ್ದು ಒಂದು ಕಾರೂ ಸಹ ಇರಲಿಲ್ಲ. ನೋಡಿ, ಸ್ವಂತ ಮನೆಯೂ ಇರಲಿಲ್ಲ, ಸ್ವಂತ ಕಾರೂ ಸಹ ಇರಲಿಲ್ಲ. ಜಸ್ಟ್ ಟು ಪ್ಲೀಸ್ ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಹಿ ಬಾಟ್ ಎ ಸ್ಮಾಲ್ ಕಾರ್ ಫಾರ್ ಹಿಸ್ ಸನ್ಸ್ ಟೇಕಿಂಗ್ ಎ ಲೋನ್ ಫ್ರಮ್ ದ ಗವರ್ನಮೆಂಟ್. ನೋಡಿ, ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಹೆಂಡತಿ ಮತ್ತು ಮಕ್ಕಳ ಒತ್ತಾಯದ ಮೇಲೆಗೆ, ಆ್ಯಕ್ಚುಲಿ ಇವ್ರ ಹತ್ರ ಒಂದು ಸ್ವಂತ ಕಾರು ಇರಲಿಲ್ಲ, ಮಕ್ಕಳು ಮತ್ತು ಹೆಂಡತಿಯ ಒತ್ತಾಯದ ಮೇರೆಗೆ ಏನು ಮಾಡ್ತಾರೆ, ಒಂದು ಸಣ್ಣ ಕಾರನ್ನು ಅವರು ಅವ್ರ ಮಗನಿಗೆ ಕೊಡಿಸ್ತಾರೆ. ಅದು ಹೇಗೆ, ಸರ್ಕಾರದಿಂದ ಲೋನನ್ನು ತೆಗೆದುಬಿಟ್ಟು ಏನು ಮಾಡ್ತಾರೆ, ಆ ಹಣದಲ್ಲಿ ಅವನಿಗೆ ಕಾರನ್ನು ಮಗನಿಗೆ ಕೊಡಿಸ್ತಾರೆ. ಈವನ್ ಆಫ್ಟರ್ ಬಿಕಮಿಂಗ್ ದ ಮಿನಿಸ್ಟರ್ ಹಿ ಅಡಾಪ್ಟೆಡ್ ಆಸ್ಟರ್ ಲಿವಿಂಗ್. ಹೀಗೆ ಅವ್ರು ಏನು ಮಾಡ್ತಾರೆ, ತುಂಬಾ ಸರಳ ಜೀವನವನ್ನು ಅವರು ನಡೆಸ್ತಾ ಇರ್ತಾರೆ. ಕಠಿಣವಾಗಿರ್ತಕ್ಕಂಥ, ನೋಡಿ ಆಸ್ಟರ್ ಅಂತ ಹೇಳಿದ್ರೆ ಕಠಿಣ ಜೀವನ. ಹೀಗೆ ಕಷ್ಟದಲ್ಲಿ, ಅಷ್ಟೆಲ್ಲ ಅಧಿಕಾರದಲ್ಲಿದ್ದರೂ ಸಹ ಕಷ್ಟದ ಜೀವನವನ್ನು ಅವರು ನಡೆಸ್ತಾರೆ. ಮತ್ತು ನೋಡಿ, ಇನ್ನೊಂದು ಸಿಚುಯೇಷನ್ನ ಕೊಟ್ಟಿದ್ದಾರೆ. ಒನ್ ಡೇ ಆ್ಯನ್ ಓಲ್ಡ್ ಫ್ರೆಂಡ್ ಆಫ್ ಹಿಸ್ ವಿಸಿಟೆಡ್ ಹಿಸ್ ಹೌಸ್. ಒಂದು ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಬ್ಬ ಹಳೆಯ ಸ್ನೇಹಿತ ಮನೆಗೆ ಭೇಟಿಯನ್ನು ಕೊಡ್ತಾನೆ. ಶಾಸ್ತ್ರಿ ವಾಸ್ ದೆನ್ ದ ಹೋಮ್ ಮಿನಿಸ್ಟರ್. ಇನ್ ದಟ್ ಪೀರಿಯಡ್ ವೆನ್ ಹಿಸ್ ಫ್ರೆಂಡ್ ವಾಸ್ ಕಮಿಂಗ್ ಟು ಹಿಸ್ ಹೌಸ್ ಹಿ ವಾಸ್ ದ ಹೋಮ್ ಮಿನಿಸ್ಟರ್. ಅವರ ಸ್ನೇಹಿತ ಮನೆಗೆ ಬಂದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಹೋಮ್ ಮಿನಿಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಹಿ ಟೋಲ್ಡ್ ಹಿಸ್ ಫ್ರೆಂಡ್ ದಟ್ ಹಿಸ್ ವೈಫ್ ವಾಸ್ ಅವೇ ಆ್ಯಂಡ್ ಆ್ಯಸ್ ಸಚ್ ಹಿ ಕುಡ್ ನಾಟ್ ಆಫರ್ ಹಿಮ್ ಡಿನ್ನರ್. ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವ್ರು ಹೇಳ್ತಾರೆ ಏನಂತ, ನನ್ನ ಹೆಂಡತಿ ಎಲ್ಲಿಗೋ ಹೋಗಿದ್ದಾಳೆ, ಸೊ ಹಾಗಾಗಿ ನಾನು ನನ್ನ ಮನೆಗೆ ಊಟಕ್ಕೆ ಕರಿತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ದ ಫ್ರೆಂಡ್ ವಾಸ್ ಸರ್ಪ್ರೈಸ್ ಟು ನೋ ದಟ್, ನನ್ನ ಹೆಂಡತಿ ಊರಲ್ಲಿಲ್ಲ, ಹಾಗಾಗಿ ನಾನು ನಿನ್ನನ್ನು ಊಟಕ್ಕೆ ಕರೆಯೋಕ್ಕಾಗ್ತಾ ಇಲ್ಲ ಅಂತ ಅವನು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅವ್ರ ಫ್ರೆಂಡಿಗೆ ಹೇಳಿದ್ದಕ್ಕೆ ಅವ್ರ ಫ್ರೆಂಡ್ ಏನು ಮಾಡ್ತಾನೆ, ಬಹಳಷ್ಟು ಆಶ್ಚರ್ಯವನ್ನು ಪಡ್ತಾನೆ. ಹಿ ವಾಸ್ ಸರ್ಪ್ರೈಸ್ಡ್
ಸರ್ಪ್ರೈಸ್ ಆಗಿಬಿಟ್ಟು ಹೇಳ್ತಾನೆ ಏನಂತ, ಶಾಸ್ತ್ರಿಜಿಸ್ ವೈಫ್ ಸ್ಟಿಲ್ ಎಂಗೇಜ್ಡ್ ಇನ್ ಕುಕಿಂಗ್. ನಾನು ಅಂದ್ಕೊಂಡೆ ನಿಮ್ಮ ಹೆಂಡತಿ ಏನು ಮಾಡ್ತಿರ್ಬೋದು, ಅಡುಗೆ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು ಅವ್ರು ಏನಾಗ್ತಾರೆ, ಸರ್ಪ್ರೈಸ್ ಆಗ್ತಾರೆ. ಈ ಸಜೆಸ್ಟೆಡ್ ಶಾಸ್ತ್ರಿ ಟು ಅಪಾಯಿಂಟ್ ಎ ಕುಕ್. ಹಾಗೆಯೇ ಅವರ ಫ್ರೆಂಡ್ ಏನು ಮಾಡ್ತಾರೆ, ಶಾಸ್ತ್ರಿಜಿ ಅವರಿಗೆ ಒಂದು ಸಜೆಷನನ್ನು ಕೊಡ್ತಾರೆ. ಏನಂತ, ನೀವೊಂದು ಕೆಲಸ ಮಾಡಿ, ಏನು ಮಾಡಿ, ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಒಬ್ಬ ಅಡುಗೆ ಭಟ್ಟನನ್ನು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸಜೆಷನನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ ಅವರ ಸ್ನೇಹಿತರು ಕೊಡ್ತಾರೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಜವ್ರು ಹೇಳ್ತಾರೆ ಏನಂತ, ದೆನ್ ಶಾಸ್ತ್ರಿ ಟೋಲ್ಡ್ ಹಿಮ್ ದಟ್ ಹಿ ಹ್ಯಾಡ್ ನೋ ಮನಿ ಟು ಪೇ ಫಾರ್ ದ ಕುಕ್. ಅವರು ಫ್ರೆಂಡ್ ಕೊಟ್ಟಿರ್ತಕ್ಕಂಥ ಸಜೆಷನ್ನಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಒಂದು ಮಾತು ಹೇಳ್ತಾರೆ ಏನಂತ, ಅಡುಗೆಯವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರೆ ಅವ್ರಿಗೆ ಕೊಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಹೇಳ್ತಾರೆ. ಓಕೆನಾ. ಸೊ ಇದರಿಂದ ಗೊತ್ತಾಗುತ್ತೆ ಅವ್ರು ಎಷ್ಟು ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಾಯಿದ್ರು, ದೇಶದ ಆರ್ಥಿಕತೆ ಬಗ್ಗೆ ಅವ್ರಿಗೆ ಎಷ್ಟು ಚಿಂತನೆಗಳು ಇದ್ದವು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ವಿ ಆರ್ ಮೂವ್ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಥ್ರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಲುಕ್ಡ್ ಫಿಸಿಕಲಿ ಶಾರ್ಟ್ ಆ್ಯಂಡ್ ವೀಕ್. He was strong in mind and action. He was tactful and firm. He showed that he could take bold decisions. He abolished the control on cement and steel. Violent agitation broke out in South India because people thought that the government was forcing Hindi on them and that it would be made the sole official language. Shastri announced that English would continue to be an associate official language of India. See, through Lal Bahadur Shastri looked physical, short and weak. ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಇಷ್ಟೆಲ್ಲ ಅಧಿಕಾರವನ್ನು ಅವರು ಅನುಭವಿಸಿದಂಥವ್ರು. ಆದರೆ ಇವರು ನೋಡೋದಕ್ಕೆ ಫಿಸಿಕಲಿ ಹೇಗಿದ್ರಪ್ಪ ಅಂತ ಹೇಳಿದ್ರೆ, ಫಿಸಿಕಲಿ ಶಾರ್ಟ್ ಆ್ಯಂಡ್ ವೀಕ್, ತುಂಬಾ ಅಷ್ಟೇನು ಸದೃಢರಾಗಿರಲಿಲ್ಲ, ಮತ್ತು ಕುಳ್ಳಕ್ಕೆ ಅವರು ಇದ್ದರು. ಅವರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರು, ಈ ವಾಸ್ ಸ್ಟ್ರಾಂಗ್ ಇನ್ ಮೈಂಡ್ ಆ್ಯಂಡ್ ಆ್ಯಕ್ಷನ್. ನೋಡೋದಕ್ಕೆ ತುಂಬಾ ಶಕ್ತಿಶಾಲಿ ಅಲ್ಲ, ಕುಳ್ಳಕ್ಕಿದ್ರು, ಆದರೆ ಇವರು ಮಾನಸಿಕವಾಗಿ ತುಂಬಾ ಸದೃಢರು ಆಗಿದ್ದರು. ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾಯಿದ್ವು. ಹಿ ವಾಸ್ ಟ್ಯಾಕ್ಟ್ಫುಲ್ ಆ್ಯಂಡ್ ಫರ್ಮ್. ಇವರು ಟ್ಯಾಕ್ಟ್ಫುಲ್ ಅಂತ ಹೇಳಿದ್ರೆ ಇಂಟೆಲಿಜೆಂಟ್ ಇನ್ ಹ್ಯಾಂಡ್ಲಿಂಗ್ ಪೀಪಲ್, ಅಂದರೆ ಜನರನ್ನು ಬುದ್ಧಿವಂತಿಕೆಯಿಂದ ಅವರು ಹ್ಯಾಂಡಲ್ ಮಾಡ್ತಕ್ಕಂತಹ ಒಂದು ಎಬಿಲಿಟಿ ಅವರಿಗೆ ಇತ್ತು. ಈ ಶೋವುಡ್ ದ್ಯಾಟ್ ಹಿ ಕುಡ್ ಟೇಕ್ ಬೋಲ್ಡ್ ಡಿಸಿಷನ್. ಆದರೆ ಇವರು ಇಷ್ಟೆಲ್ಲ ನೋಡೋದಕ್ಕೆ ವೀಕ್ ಅಂತ ಅನಿಸಿದ್ರೂ ಸಹ ದಿಟ್ಟ ನಿಲುವನ್ನು ತೆಗೆದುಕೊಳ್ತಕ್ಕಂಥ ಒಬ್ಬ ಶಕ್ತಿಶಾಲಿಯಾಗಿದ್ದಂತಹ ವ್ಯಕ್ತಿ ಇವರು ಆಗಿದ್ದರು. ಹಿ ಅಬಾಲಿಷ್ ದ ಕಂಟ್ರೋಲ್ ಆನ್ ಸಿಮೆಂಟ್ ಆ್ಯಂಡ್ ಸ್ಟೀಲ್. ಸಿಮೆಂಟ್ ಮತ್ತು ಕಬ್ಬಿಣದ ಮೇಲಿನ ನಿಯಂತ್ರಣವನ್ನು ಏನು ಮಾಡ್ತಾರೆ, ಇವರು ತೆಗೆದು ಹಾಕ್ತಾರೆ. ವೈಲೆಂಟ್ ಅಜಿಟೇಷನ್ ಬ್ರೋಕ್ ಔಟ್ ಇನ್ ಸೌತ್ ಇಂಡಿಯಾ. ಅಷ್ಟೊತ್ತಿಗಾಗಲೇ ಏನಾಗುತ್ತೆ ಅಂದರೆ ಹಿಂಸಾತ್ಮಕವಾಗಿ ಚಳುವಳಿಗಳು ಸೌತ್ ಇಂಡಿಯಾದಲ್ಲಿ ನಡೆಯುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಬಿಕಾಸ್ ಪೀಪಲ್ ಥಾಟ್ ದಟ್ ದ ಗವರ್ನಮೆಂಟ್ ವಾಸ್ ಫೋರ್ಸಿಂಗ್ ಹಿಂದಿ ಆನ್ ದೆಮ್. ಜನರು ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ, ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಜನರು ಏನು ಅಂದ್ಕೊತಾರೆ, ಇವರು ಫೋರ್ಸಬಲ್ ಆಗಿ ನಮಗೆ ಇದನ್ನು ಅಡಾಪ್ಟ್ ಮಾಡ್ತಾ ಇದ್ದಾರೆ ಅಂತ ಜನ ತಿಳ್ಕೊಳ್ತಾರೆ. ಹಾಗಾಗಿ ಹಿಂಸಾತ್ಮಕ ಚಳುವಳಿಗಳು ನಡೀತಾ ಇರುತ್ತೆ. ಆ್ಯಂಡ್ ದಟ್ ಇಟ್ ವುಡ್ ಬಿ ಮೇಡ್ ದ ಸೋಲ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್. ಹೀಗೆ ರಾಷ್ಟ್ರೀಯ ಭಾಷೆಯನ್ನಾಗಿ, ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಹಿಂದಿ ಮಾಡಬೇಕು ಅಂಥೇಳಿ ಅಂದ್ಕೊಳ್ತಾರೆ. ಆಗ ದಕ್ಷಿಣ ಭಾರತದ ಜನ ಏನು ಮಾಡ್ತಾರೆ, ಅದ್ರ ವಿರುದ್ಧ ಚಳುವಳಿಗಳನ್ನು ಮಾಡ್ತಾರೆ. ಶಾಸ್ತ್ರಿ ಅನೌನ್ಸ್ಡ್ ದಟ್. ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಅನೌನ್ಸ್ಮೆಂಟನ್ನು ಕೊಡ್ತಾರೆ. ಏನಂತ, ಇಂಗ್ಲೀಷ್ ವುಡ್ ಕಂಟಿನ್ಯೂ ಟು ಬಿ ಅನ್ ಅಸೋಸಿಯೇಟೆಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರೆ ಏನಂತ, ಆಂಗ್ಲ ಭಾಷೆ ಸಹ, ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿತ್ತಲ್ಲ ಅದು ಸಹ ಏನು ಆಡಳಿತ ಭಾಷೆಯಾಗಿ ಮುಂದುವರಿಯುತ್ತೆ ಅಂತ ಹೇಳಿ ಒಂದು ಘೋಷಣೆಯನ್ನು ಕೊಡ್ತಾರೆ. ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯಾಗಿ ತಂದಾಗ ಜನರು ಏನು ಮಾಡ್ತಾರೆ, ಅದನ್ನು ಅಪೋಸ್ ಮಾಡ್ತಾರೆ. ಯಾಕಂದರೆ ಆ ಜನರಿಗೆ ಇಂಗ್ಲೀಷ್ ಏನಾಗಿತ್ತು, ಆಡಳಿತ ಲ್ಯಾಂಗ್ವೇಜ್ ಆಗಿ ಇಷ್ಟು ದಿವಸ ಇತ್ತು. ಇವು ಸಡನ್ಲಿ ಹಿಂದಿ ಅಂದ ತಕ್ಷಣ ಜನರೆಲ್ಲ ಏನು ಮಾಡ್ತಾರೆ, ಅದು ವಿರುದ್ಧ ಸಿದ್ಧ ಹೇಳ್ತಾರೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನು ಮಾಡ್ತಾರೆ, ಕೇವಲ ಹಿಂದಿಯನ್ನು ಏನು ಮಾಡಿ ರಾಷ್ಟ್ರೀಯ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ಕೊಳ್ಳಿ, ಹಾಗೆಯೇ ಇಂಗ್ಲೀಷ್ ಲ್ಯಾಂಗ್ವೇಜು ಸಹ ಏನಾಗುತ್ತೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇರುತ್ತೆ ಅಂದಾಗ ಏನಾಗುತ್ತೆ, ಅಜಿಟೇಷನ್ಸ್ಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ.
Okay, next we are moved to the last paragraph. When Pakistan attacked Jammu and Kashmir, Shastri declared in the parliament, force will be met with force. He gave freedom to the army to take action against Pakistan and teach it a lesson. The Indian army entered Pakistan and won the war. Pakistanian learnt a lesson it could never forget. ನೋಡಿ, ವೆನ್ ಪಾಕಿಸ್ತಾನ್ ಅಟ್ಯಾಕ್ಡ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಪಾಕಿಸ್ತಾನದವರು ಅಟ್ಯಾಕನ್ನು ಮಾಡಿದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡ್ತಾರೆ, ಡಿಕ್ಲರೇಷನ್, ಒಂದು ಘೋಷಣೆಯನ್ನು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ. ಏನಂತ? ಫೋರ್ಸ್ ವಿಲ್ ಬಿ ಮೆಟ್ ವಿತ್ ಫೋರ್ಸ್. ಫೋರ್ಸ್ ವಿಲ್ ಬಿ ಮೆಟ್ ವಿತ್ ಫೋರ್ಸ್ ಅಂತಕ್ಕಂಥ ಒಂದು ಲೈನ್ ಡಿಕ್ಲರೇಷನನ್ನು ಅವರು ಹೊರಡಿಸ್ತಾರೆ. ಈ ಗೇವ್ ಫ್ರೀಡಮ್ ಟು ದ ಆರ್ಮಿ ಟು ಟೇಕ್ ಆ್ಯಕ್ಷನ್ ಅಗೇನೆಸ್ಟ್ ಪಾಕಿಸ್ತಾನ್ ಆ್ಯಂಡ್ ಟೀಚ್ ಇಟ್ ಎ ಲೆಸನ್. ನೋಡಿ, ಈ ಸೈನ್ಯಕ್ಕೆ, ಭಾರತೀಯ ಸೈನ್ಯಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ನೀವು ಕೈಗೊಳ್ಳೋದಕ್ಕೆ ಅವರಿಗೆ ಫ್ರೀಡಮನ್ನು ಕೊಡ್ತಾರೆ. ಹಾಗೆಯೇ ಪಾಕಿಸ್ತಾನಕ್ಕೆ ನೀವೇನು ಮಾಡಬೇಕು, ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಆರ್ಮಿಯವರಿಗೆ, ನಮ್ಮ ಇಂಡಿಯನ್ ಆರ್ಮಿಯವರಿಗೆ ಏನು ಮಾಡ್ತಾರೆ, ಸ್ವತಂತ್ರವನ್ನು ಕೊಡ್ತಾರೆ. ಯು ವುಡ್ ಟೇಕ್ ಯುವರ್ ಓನ್ ಡಿಸಿಷನ್. ಏನು ಮಾಡಬೇಕು, ನೀವು ಪಾಕಿಸ್ತಾನವನ್ನು ಸೋಲಿಸಬೇಕು, ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿಬಿಟ್ಟು ಇಂಡಿಯನ್ ಆರ್ಮಿಗೆ ಏನು ಮಾಡ್ತಾರೆ, ಸ್ವತಂತ್ರವನ್ನು ಕೊಡ್ತಾರೆ. ಓನ್ ಡಿಸಿಷನನ್ನು ತಗೊಳ್ಳೋದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ದ ಇಂಡಿಯನ್ ಆರ್ಮಿ ಎಂಟರ್ಡ್ ಪಾಕಿಸ್ತಾನ್. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಷ್ಟು ಧೈರ್ಯವನ್ನು ಕೊಟ್ಟ ಮೇಲೆ, ಹೋಗಿ ನಿಮಗೆ ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ, ಪಾಕಿಸ್ತಾನಕ್ಕೆ ಏನು ಮಾಡಬೇಕು, ನೀವು ಪಾಠವನ್ನು ಕಲಿಸಬೇಕು ಅಂದಾಗ ನಮ್ಮ ಇಂಡಿಯನ್ ಆರ್ಮಿಯವರು ಏನು ಮಾಡ್ತಾರೆ, ಪಾಕಿಸ್ತಾನದ ಒಳಗೆ ನುಗ್ಗಿಬಿಟ್ಟು ಆ ಪಾಕಿಸ್ತಾನಿಯರನ್ನು ಏನು ಮಾಡ್ತಾರೆ, ಸೋಲಿಸ್ತಾರೆ. ಇಂಡಿಯನ್ ಆರ್ಮಿ ಏನಾಗುತ್ತೆ, ಗೆಲ್ಲುತ್ತೆ. ಪಾಕಿಸ್ತಾನ್ ಲರ್ನ್ಟ್ ಎ ಲೆಸನ್ ಇಟ್ ಕುಡ್ ನೆವರ್ ಫರ್ಗೆಟ್. ಹೀಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲದಲ್ಲಿ ಪಾಕಿಸ್ತಾನದವ್ರಿಗೆ ಏನಾಗುತ್ತೆ, ತಕ್ಕ ಪಾಠವನ್ನು ಇಂಡಿಯನ್ ಆರ್ಮಿ ಕಲಿಸುತ್ತೆ. ಅವ್ರು ಎಂದೂ ಸಹ ಮರಿಬಾರ್ದು. ಅಂತಹ ಪಾಠವನ್ನು ಇಂಡಿಯನ್ ಆರ್ಮಿಯವರು ಪಾಕಿಸ್ತಾನವ್ರಿಗೆ ಕಲಿಸ್ತಾರೆ. ಓಕೆ ಸ್ಟೂಡೆಂಟ್, ಸೊ ದಿಸ್ ಈಸ್ ಅಬೌಟ್ ದ ಪ್ರೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡಿ, ಹಿಯರ್ ಇನ್ ದಿಸ್ ಲೆಸನ್ ಟೋಟಲ್ ವಿ ಡಿಸ್ಕಸ್ ಅಬೌಟ್ ದ ಕಾಂಟ್ರಿಬ್ಯೂಷನ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೊಡುಗೆಗಳೇನು ಅನ್ನೋದ್ರ ಬಗ್ಗೆ ನಾವು ಈ ಲೆಸನಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡು ಹೋಗಿದ್ದೀವಿ. ಓಕೆ, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್.